ಅದರ ಸಮಿತಿಯನ್ನು ಪೊಲೀಸ್ ಅಧಿಕಾರಿಗಳೇ ನಿರ್ವಹಿಸುತ್ತಿದ್ದಾರೆ. ಸಾವಿರಾರು ಭಕ್ತರ ನಂಬಿಕೆ ಮತ್ತು ಅನುಗ್ರಹಗಳ ನೆನಪುಗಳನ್ನು ಹೊತ್ತಿರುವ ಆತ್ಮೀಯತೆಯ ಪವಿತ್ರ ತಾಣ ಇದು ಮಂಗಳೂರಿನ ಸೈದಾನಿ ಬೀಬಿ ಮಹಾತ್ಮರ ಸನ್ನಿಧಿ. ಸುಮಾರು 1.5 ಶತಮಾನಗಳ ಹಿಂದೆ ಅಮೀನ್ ದೀವಿ ದ್ವೀಪದಲ್ಲಿ ಜನಿಸಿದ ಹಜರತ್ ಸೈದಾನಿ ಬೀವಿ ರಲಿಯಲ್ಲಾಹು ಅನ್ಹಾ ಬಂದರ್ ಮೌಲಾ ಎಂದು ಪ್ರಸಿದ್ಧಿಯಾದ ಶೇಖ್ ಸುಲ್ತಾನ್ ಜಲಾಲ್ ಮಸ್ತಾನ ರಹಿಮವುಲ್ಲಾ ಅವರ ಕುಟುಂಬಸ್ಥರು ಹಾಗೂ ಸೇವಕಿಯಾಗಿದ್ದರು. 1780ರ ದಶಕದಲ್ಲಿ ಮಂಗಳೂರಿನ ನೆಹರು ಮೈದಾನ ಮತ್ತು ಅದರ ಸುತ್ತಲಿನ ಪ್ರದೇಶವು ಟಿಪ್ಪು ಸುಲ್ತಾನ್ ಅವರ ಕುದುರಲಾಯ ಹಾಗೂ ಸೈನಿಕ ತರಬೇತಿ ಕೇಂದ್ರವಾಗಿತ್ತು. ಸುಲ್ತಾನರ ಮರಣದ ಬಳಿಕ ಈ ಪ್ರದೇಶ ಬ್ರಿಟಿಷರ ವಶವಾಯಿತು. ಆ ಸಮಯದಲ್ಲಿ ಇಲ್ಲಿನ ಮಾವಿನ ಮರದ ಕೆಳಗೆ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಜಾತಿ ಧರ್ಮ ಭೇದವಿಲ್ಲದೆ ಜನರ ಕಷ್ಟಗಳಿಗೆ ಸಹಕಾರ ನೀಡುತ್ತಿದ್ದ ಈ ಮಹಾತ್ಮರ ಮೇಲೆ ಬ್ರಿಟಿಷರು ಅಪಾರ ಗೌರವ ಹೊಂದಿದ್ದರು. ಸುಮಾರು 1912ರಲ್ಲಿ ಅದೇ ಮಾವಿನ ಮರದ ಬಳಿ ಸಂತರು ಇಹಲೋಕ ತ್ಯಜಿಸಿದರು. ಬ್ರಿಟಿಷ್ ಅಧಿಕಾರಿಗಳ ವಿಶೇಷ ಅನುಮತಿಯಿಂದ ಅಲ್ಲಿಯೇ ಅವರನ್ನು ದಫನ್ ಮಾಡಲಾಯಿತು. ಇಂದಿಗೆ ಆ ಪವಿತ್ರ ಸ್ಥಳವು ಪೊಲೀಸ್ ಇಲಾಖೆಯ ಭೂಮಿಯಲ್ಲಿದ್ದು ಅದರ ಸಮಿತಿಯನ್ನು ಪೊಲೀಸ್ ಅಧಿಕಾರಿಗಳೇ ನಿರ್ವಹಿಸುತ್ತಿದ್ದಾರೆ. ಬೆಳಗಿನ ಸಮಯದಲ್ಲಿ ಬಸ್ ನಿರ್ವಾಹಕರು ಹಾಗೂ ಮೀನುಗಾರರು ಹರಕೆಯನ್ನು ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಕಾಣಿಕೆಯಾಗಿ ಬರುವ ಹಣವನ್ನು ಬಡ ವಿದ್ಯಾರ್ಥಿಗಳ ಶಿಕ್ಷಣ, ಚಿಕಿತ್ಸೆ ಹಾಗೂ ಮದುವೆ ಸಹಾಯಕ್ಕಾಗಿ ಬಳಸಲಾಗುತ್ತದೆ. ವರ್ಷಗಳ ಹಿಂದೆ ನನ್ನ ಮಗುವಿಗೆ ಮಾತು ಬರುತ್ತಿಲ್ಲ ಎಂದು ಒಬ್ಬ ಹಿಂದೂ ಸಹೋದರ ಸಕ್ಕರೆಯನ್ನು ಹರಕೆಯಾಗಿಟ್ಟನು. ನಂತರ ಮಗು ಮಾತನಾಡಲು ಆರಂಭಿಸಿತು. ಇಂದಿಗೂ ಆ ಸಹೋದರ ಸಕ್ಕರೆಯನ್ನು ನೀಡುತ್ತಿರುವುದನ್ನು ಕಾಣಬಹುದು. ಸಂತಾನ ಭಾಗ್ಯವಿಲ್ಲದೆ ನೋವನ್ನು ಹೇಳಿಕೊಂಡ ಅನೇಕ ಧರ್ಮದ ಜನರಿಗೆ ಸಂತಾನ ಭಾಗ್ಯ ದೊರೆತ ಘಟನೆಗಳನ್ನು ದರ್ಗಾದ ಸೇವಕರು ಇಂದಿಗೂ ವಿವರಿಸುತ್ತಾರೆ. ಇಲ್ಲಿ ಜಾತಿ ಧರ್ಮದ ಭೇದವಿಲ್ಲ. ಕಷ್ಟದೊಂದಿಗೆ ಬಂದವರು ತಮ್ಮ ನೋವನ್ನು ಹೇಳುತ್ತಾರೆ, ನೆಮ್ಮದಿಯೊಂದಿಗೆ ಮರಳುತ್ತಾರೆ. ಈ ನೆಲ ನಂಬಿಕೆಯ ನೆಲೆ. ಮತ್ತೆ ಭೇಟಿಯಾಗೋಣ.